ಅದಕ್ಕೆ ಅದಕ್ಕೆ ಬಾರ ಉಂಡೆನಾ ಇಳ್ಗೋಯ್ದು ಬಂದೇ ಇರಲಿಲ್ಲ ದಿನ ಉಂಬಕ್ಕೆ. ಏನಿಲ್ಲ ಕಣಪ್ಪ, ಹಿಂಗೆ ಏನೋ ಒಂದು ಸ್ವಲ್ಪ ಕೆಲಸದ ಮೇಲೆ ಓಡಾಡ್ತಿದ್ದೆ. ಎಲ್ಲನ ಲವ ಕುಸುನ ಹೆಸ್ರಿಗೆ ಬರ್ದಿದ್ದೀನಿ ಆಸ್ತಿ ಎಲ್ಲನ. ಅವರಿಬ್ಬರ ಹೆಸ್ರಿಗೆ ಇರಲಿ, ನಮ್ಮ ಅಣ್ಣನ ಮಕ್ಳ ಹೆಸ್ರಿಗೆ ಅಂತ ಹೇಳಿ ನನ್ನ ಆಸ್ತಿ ಎಲ್ಲನ ನಾನೇನೇನು ಭಾಗ ತಾಮಲ್ಲ ಕಣಪ್ಪ, ಎಲ್ಲ ಇವರೇ ಇಕ್ಕೆ ಬಿಡಲಿ. ನನಗೆ ಇನ್ಯಾ ಮಕ್ಕಳು ಮರಿ ಇದ್ದಾರೆ ಅಂತ ಹೇಳಿ ನಾನು ಭಾಗ ತಗೊಂಬ್ಲಿ. ಅಲ್ಲಿ ಇವಾಗ ಯಾಕೆ ಹೇಳ ಅದೆಲ್ಲ ಸುಮ್ಮನೆ ಉಂಡ್ಕೊಂಡು ಇದೆಯಲ್ಲ ಅಲ್ಲಿ ಇಲ್ಲೂ ಇರು. ಇಲ್ಲ ವಿಜಿದು ಆಸ್ತಿ ಇತ್ತಲ್ಲ, ಅದನ್ನೆಲ್ಲ ಲವ ಕುಸುನ ಹೆಸ್ರಿಗೆ ಬರ್ದಿದ್ದೀನಿ. ಸುಮ್ಮನೆ ಇವಾಗ ಅದಕ್ಕೆಲ್ಲ ಎಷ್ಟೆಷ್ಟು ಜನ ಕಣ್ಣು ಹಾಕಿ ಎಲ್ಲ ಎಷ್ಟೆಷ್ಟು ಜನ ಎಲ್ಲನ ಇವಾಗ ಏನೇನೋ ಮಾಡ್ಕೋಬೇಕು ಅಂತ ಇದ್ದಾರೆ ಇವ ಆಸ್ತಿನ. ಬೇರೆ ಯಾರು ಅಲ್ಲ, ಸುಗುಣನೇ ಕಾಯ್ತಾ ಇದ್ದಾಳೆ ಇವ ಆಸ್ತಿಗೋಸ್ಕರ. ಸುಗುಣ ಸುಗುಣನು ಕಾಯ್ತೈತಿ. ಯಾಕೆ ಸುಗುಣ ಬರ್ಕೊಡು ಅಂತ ಏನು? ಹ್ಞೂ, ಸುಗುಣ ಆಸ್ತಿ ಬರ್ಕೊಡು ನನಗೇನೆ ವಿಜಿದ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಅಲ್ಲ ನೋಡು, ಅವಳಿಗೆ ಎಷ್ಟು ಇರಬೇಡ. ನಾನು ಏನೋ ನೋಡೋಣ ಅದೆಲ್ಲಿ ಇವಳು ಮನಸ್ಸಿನಾಗ ಏನೈತೆ ಅಂತ ಹೇಳಿ ಸುಗುಣ ನಾನು ಆಸ್ತಿ ಎಲ್ಲ ಬರ್ಕೊಡ್ತೀನಿ, ನನ್ನ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳಿ ಆಲೆ ಆ ಹಣ್ಣಂಗೆ ಮೋಸ ಮಾಡಿ, ದೇವ್ರಂತ ಆ ಹಣ್ಣನಿಗೆ ಮೋಸ ಮಾಡಿ ಅಲ್ಲೇನೆ ಆಸ್ತಿ ಬರ್ಕೊಡು ಅಂತ ಹೇಳಿ ನನ್ನ ಜೊತೆ ಏನೇಂದ್ರು ನೀನು ಮರೆಯೋಕ್ಕಾಗಲ್ಲ ವರ್ಷ ಅಂತ ಹೇಳಿ ಮಾತಾಡ್ತಾಳಲ್ಲಪ್ಪ. ಸೊ ಅವಳು ಒಳ್ಳೆ ಬುದ್ಧಿ ಇಲ್ಲ ಕಣಪ್ಪ, ನನಗೆ ಗೊತ್ತಾಯ್ತು ಇವಾಗ ಅವಳ ಹತ್ರ ಎಂಥ ಬುದ್ಧಿ ಐತೆ. ಆಸ್ತಿಗೋಸ್ಕರ ಹೆಂಗೆ ಬೇಕಾದ್ರು ಎಂಥವ್ರನ್ನ ಬೇಕಾದ್ರೂ ಚೆನ್ನಾಗಿ ಆಗ್ತಾರೆ, ಹೆಂಗೆ ಬೇಕಾದ್ರೂ ಇರ್ತಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು. ನಾನೇನೋ ಒಂದು ಅಂದ್ಕೊಂಡಿದ್ದೆ, ಅಯ್ಯಪ್ಪ ನೋಡೋಣ ಅದೇಲಿ ಅಂತೇಳಿ ಟೆಸ್ಟ್ ಮಾಡಿದೆ ಅವಳನ್ನ. ಭಾರಿ ಇದ್ದಾಳೆ. ಏನು ಮಾಮ ಏನೋ ಹೇಳ್ತಾ ಇದ್ದಾನೆ ವರ್ಷ? ಏನಿಲ್ಲ ಅದಕ್ಕೆ, ಅದೇ ನಾನು ಎಲ್ಲ ಪೇಪರ್ ಎಲ್ಲ ರೆಡಿ ಮಾಡಿಸಿದ್ದೆ. ಇವಾಗ ಆಸ್ತಿ ಇರೋದೆಲ್ಲ ನನ್ನ ಹೆಸ್ರಿಗೆಲ್ಲ ಏನು ಬರುತ್ತೆ ಅದನ್ನೆಲ್ಲ ಹುಡುಗರ ಹೆಸ್ರಿಗೆ ಬರೆಯೋಣ ಅಂತ ಲವ ಕುಶುನ ಹೆಸ್ರಿಗೆ ಬರೆದಿದ್ದೀನಿ. ನಮ್ಮ ಅಣ್ಣನ ಮಕ್ಳು ಇವಾಗ ನನ್ನ ಮಕ್ಳು ಇದ್ದಂಗೆ, ಅದಕ್ಕೆ ನಮ್ಮ ಅಣ್ಣನ ಮಕ್ಳ ಹೆಸ್ರಿಗೆ ಬರೆದಿದ್ದೀನಿ. ಕೊಟ್ಟೋಗೋಣ, ರಿಜಿಸ್ಟ್ರ್ ಎಲ್ಲ ಮಾಡಿಸ್ಕೋಬೇಕು, ಅದಕ್ಕೆ ನೋಡ್ಕೇಳ್ರಿ ಅಂತ ಹೇಳಿ ಕೊಡೋಣ ಅಂತ ಬಂದೆ. ಅದಕ್ಕೆ ಲವ ಕುಶುನ ಹೆಸ್ರಿಗೆ ಮಾಡಿಸ್ರಿ ಎಲ್ಲ ಆಸ್ತಿನೂ. ಅಲ್ಲ ಯಾವ ಆಸ್ತಿ ಹೇಳು? ವಿಜಿದು ಆಸ್ತಿ ಐತಲ್ಲ, ಅದಕ್ಕೆ ಅದು ಸುಮ್ಮನೆ ಯಾಕೆ ಸುಮ್ಮನೆ ಕಣ್ಣಾರ ಪಾಲು ಮಾಡೋದು. ಹೆಂಗೋ ಅತ್ಲಾಗೆ ನಮ್ಮ ಲವ ಕುಶುಗಾದರೂ ಆಗಲಿ, ಮುಂದೆ ಇವ್ರಿಗಾನ ಅನುಕೂಲ ಆಗಲಿ ಅಂತೇಳಿ ಅದು ಸುಗುಣ ಅದಕ್ಕೆ ಆಲೆ ಇದಕ್ಕೆ ಕಣ್ಣು ಹಾಕ್ಬಿಟ್ಟವಳೆ. ನೋಡೋಣ ಅದಲ್ಲಿ ಏನು ಅಂತಾಳೆ ಅಂದರೆ ಅವಳು ಹೆಂಗೆ ಬದಲಾಗ್ತಾಳೆ ಗೊತ್ತಾ, ಆಸ್ತಿಗೋಸ್ಕರನ ನಿಜ ತುಂಬ ಬದಲಾಗ್ತಾಳೆ ಅವಳು. ಅದಕ್ಕೆ ನಾನು ಲವ ಕುಶುನ ಹೆಸ್ರಿಗೆ ಬರೆದಿದ್ದೀನಿ. ಲವ ಕುಶುನ ಹೆಸರಿಗೆ ಏನು ಬೇಡಪ್ಪ, ಅವಳ್ದು ಆಸ್ತಿ ನಮ್ಗೇನು ಬೇಡ ಕಣಪ್ಪ. ಅವಳ್ದು ಆಸ್ತಿ ತಗೊಂಡು ನಾವೇನು ಬೇಡಪ್ಪ, ಬೇಡ. ನಮಗೆ ಇರಲ್ಲ, ಅವಳು ತಗೊಂಡು ಏನು ಮಾಡೋಣ? ಆಮೇಲೆ ಯಾಕೆ ಒಟ್ಟು ಸಮಸ್ಯೆಗಳು ಒಬ್ರು ತಿಂದರೆ ಅವ್ರ ದಿವಸ ವರ್ಷ ಆದ್ರೂ ಆಮೇಲೆ ನೀವು ಆಗ್ಬೋತಾರಂತೆ. ಮೊದಲೇ ಅವಳು ಹೊತ್ತಿ ಯಾಕೆ ಹೇಳಪ್ಪ ವಿಜಿ, ಯಾಕೆ ಬೇಕು? ಏನು ಬೇಡಪ್ಪ. ಹಂಗೆ ಹೇಳ್ಬೇಡ್ರಿ ಅದಕ್ಕೆ, ತಗೊಳ್ರಿ. ನಾನು ಇಷ್ಟಪಟ್ಟು ನಾನು ಕೊಡ್ತಾ ಇರೋದು ಲವ ಕುಶನ್ಗೆ, ಅವ್ರ ಹೆಸ್ರಿಗೆ ಮಾಡಿಸ್ತಾ ಇರೋದು. ಅದಕ್ಕೇ ನೀವು ಇಲ್ಲ ಅನ್ನಬಾರ್ದು, ಬೇಡ ಅನ್ನಬಾರ್ದು ನೀವು. ಸುಮ್ಮನೆ ಇಲ್ಲಣ್ಣ, ಇವರು ಬೇಡ ಅಂತಾರೆ. ಇವ್ರು ತಕೊಂಬಲ್ಲ, ಯಾರದೇ ಆಗಲಿ ಇವರು ತಿಂಬಕ್ಕೆ ಹೋಗಲ್ಲ. ಯಾಕೆ ಬೇಕು ಅಂತ ಹೇಳಿ ಇವರು ತಕೊಂಬಲ್ಲ. ಸುಮ್ಮನೆ ಇಲ್ಲೋಣ ಮಾರಾಕ್ಬಿಟ್ಟು ನಮ್ಮ ಊರಾಗೆ ನಾನು ಭಾಳ ದಿನದಿಂದ ಒಂದು ಆಸ್ಪತ್ರೆ ಮಾಡಬೇಕು ಅಂದ್ಕೊಂಡಿದ್ದೆ. ಆಸ್ಪತ್ರೆ ಇಲ್ಲ, ದೂರ ಹೋಗ್ಬೇಕು ಆಸ್ಪತ್ರೆಗೆ. ಅದಕ್ಕೆ ಒಂದು ಆಸ್ಪತ್ರೆ ಮಾಡಿಬಿಡು. ಒಂದು ಆಸ್ಪತ್ರೆ ಮಾಡಿಬಿಟ್ರೆ ನೀನು ಒಳ್ಳೆ ಹೆಸ್ರು ಅದನ್ನೆಲ್ಲ ಮಾರಿ ಆಸ್ಪತ್ರೆ ಮಾಡೋದು, ಏನಾನ ಒಂದು ಅನುಕೂಲ ಮಾಡೋಣ ನಮ್ಮ ಊರು ಒಳ್ಳೇದಾಗಂಗೆ. ನೆನೆಸ್ಕೊಂಬ್ತೀರಿ ಹೇಳಪ್ಪ, ಹಿಂಗೆ ಆಗಿತ್ಕೊಂಡು ಒಳ್ಳೆ ಕೆಲಸ ಮಾಡಿದಪ್ಪ ಚಂದ್ರಪ್ಪನ ಮಗ ಅಂತ. ಇವತ್ತು ನಾನು ಈ ಸ್ಕೂಲ್ ಕೊಡ್ಸಿರೋದ್ರಿಂದನ ಅವತ್ತು ವಿಜಿ ದುಡ್ಡೇ ತಗೊಂಡು ಕೊಟ್ಟಿಸ್ತಿ. ಅದು ಇವತ್ತು ಎಲ್ಲೋತ ಸುಮ್ಮನೆ ಯಾವ್ದು ಮನೆ ಎದ್ದು ಹೋಗೋದ ದುಡ್ಡೆಲ್ಲನ ಸುಮ್ಮನೆ ಹಾಳ ಹೋಗೋದು. ಇವಾಗ ಎಲ್ಲಿ ಹೋಗೋದು ಎಲ್ಲಿ ಬರೋದೋ ಗೊತ್ತಾಗ್ತಿರ್ಲಿಲ್ಲ. ಶಾಶ್ವತವಾಗಿರೋ ಅಂಥದ್ದು ಏನಾನ ಮಾಡಬೇಕು. ಮಾಡಿಕ್ಕಿವತ್ತು ಎಂಥ ಚೆನ್ನಾಗಿ ಹುಡುಗರು ಮಕ್ಕಳು ಎಲ್ಲನ ಹೂಕಂಡು ಪಾಠ ಕೇಳ್ತವೆ, ಸಂತೋಷ ಆಗುತ್ತವೆ ಇಸ್ಕೊಂಡು ನೋಡಿರಿ. ಹೆಂಗಾತ ನಾವು ಮಾಡೋದಕ್ಕೆ ಒಳ್ಳೇದಾತಲ್ಲ ನಾಲ್ವರಿಗೆ ಅಂತ ಹೇಳಿ. ನೀನು ಸುಮ್ಮನೆ ಯಾರಿಗೂ ಕೊಡೋಕೆ ಹೋಗ್ಬೇಡ, ಮಾರಿ ಆಸ್ಪತ್ರೆ ಕೊಡ್ಸು. ಇವಾಗ ಇದ್ದಿದ್ದು ಸ್ಯಾನಿರಿ ಇಟ್ಕೋಗುತ್ತಿ ಎಲ್ಲನ ಸುಮ್ಮನೆ ಮಾರು. ಅವಳ ಹೆಸ್ರಿನಾಗೆಲ್ಲ ಏನೇನೈತೆ ಹೊಲ ಮನೆ ಎಲ್ಲನ ನುಣ್ಣು ಮಾರ್ಬಿಟ್ಟು ಎಲ್ಲನ ಆಸ್ಪತ್ರೆ ಕೊಟ್ಟಿಸ್ಬಿಡು. ಎಲ್ಲ ಇಟ್ಟಾಕಾಗ ಆಸ್ಪತ್ರೆ ಕೊಟ್ಟಿಸ್ಬಿಡು. ಎಲ್ಲ ಶೆನಕ್ಕೆ ಎಲ್ಲ ಆಸಿಸಿ ಹಾಕ್ಬಿಟ್ಟು ಎಲ್ಲ ಗಾಡಿಗೆಲ್ಲ ಟೈಲ್ಸ್ ಹಾಕಿ ಆಸ್ಪತ್ರೆ ಕೊಟ್ಟಿಸ್ಬಿಡು. ನಾನು ಎಷ್ಟೆಲ್ಲನ ಗೌರ್ಮೆಂಟ್ ಕಡೆಯಿಂದ ಹಾಕ್ಸಿ ಕೊಟ್ಟಿಸ್ರಿ ಅಂತ ಹೇಳ್ದೆ, ಯಾರು ಮಾಡಿಸ್ತಿಲ್ಲ. ಹಿಂಗೆ ಆಸ್ಪತ್ರೆ ಇರ್ಬೇಕಣಪ್ಪ. ವಯಸ್ಸೋದವ್ರಿಗೆ ಕೈ ಕಾಲು ನೋವು ಸಣ್ಣ ಪುಟ್ಕಾಗ್ಲೆಲ್ಲ ಟೌನಾಗ ಹೋಗ್ಬೇಕಂದ್ರೆ ಆಗಲ್ಲ. ವಯಸ್ಸೋದಂಥ ಮುದುಕರಿಗೂ ಬಸ್ರಿಯರಿಗೆ ಇವಾಗ ಕಷ್ಟ ಆಗುತ್ತೆ. ಒಂದಿಷ್ಟು ಸತಿ ಎಲ್ಲ ಅದು ಟೌನಾಗ ಹೋಗ್ಬೇಕಂದ್ರೆ ಆಸ್ಪತ್ರೆ ಕೊಡ್ಸಿರಿ, ಬೋಲ್ ಒಳ್ಳೇದಾಗುತ್ತೆ ಕಣಪ್ಪ ನಮ್ಮ ಊರಾಗೆ. ಮತ್ತೆ ಮಾಮ ಹೇಳ್ದಂಗೆ ಅಂಥದ್ದೇನೋ ಒಂದು ಒಳ್ಳೆ ಕೆಲಸ ಮಾಡು. ಮಾಮ ಅವತ್ತು ವಿಜಿ ದುಡ್ಡು ಇಸ್ಕೊಂಡು ಅವತ್ತು ಸ್ಕೂಲ್ ಕಟ್ಟಲಿಸ್ಲಿಲ್ಲ ಅಂದರೆ ಸುಮ್ಮನೆ ದುಡ್ಡು ಹೋಗೋದು, ಅವಳು ಓದ್ಲು ಸುಮ್ಮನೆ ಅತ್ತ ಇವತ್ತು ಹೆಸ್ರನ ಉಳಿತತ್ತ. ನೀವು ಹಂಗೆ ಮಾಡಿದ್ಕೊಂಡು ಇವತ್ತು ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿರಿ, ಏನೋ ಒಂದು ನಿಮ್ಗೆ ಹೆಸ್ರು ಇರುತ್ತೆ. ಸುಮ್ಮನೆ ಮಾಮ ಹೇಳ್ದಂಗೆ ಹಂಗೆ ಮಾಡಪ್ಪ. ಬೇಡ ಕಣಪ್ಪ, ನಮ್ಮ ಹುಡುಗರ ಹೆಸ್ರಿಗೆ ಏನು ಬೇಡ. ಅವಳ್ದು ಯಾಕೆ ನಾವು ತಿಂಬನಿ ಹೇಳು? ಯಾಕೆ ನಾವೇನು ಅವಳನ್ನ ಈಗ ಕಷ್ಟ ಸುಖ ನೋಡಿಲ್ಲ ಅವಳನ್ನೇನು, ನಾವೇನು ಮನೆ ಕರ್ಕೊಂಬಂದು ಇಕ್ಕೇನಿಲ್ಲ. ನಾವಿನ್ನು ಅವಳನ್ನ ಬೈದಿದ್ದೀವಿ ಹೊರ್ತೂ ನಾವೇನು ಅವಳನ್ನ ಕಷ್ಟ ಸುಖ ನೋಡಿಲ್ಲ. ಇನ್ನು ನೋಡಿದ್ವಿ ಬಿಡಪ್ಪ ತಕೊಂತೀವಿ ಎಂಬಕ್ಕೆ ನಾವು ಅವಳನ್ನೇನು ನೋಡಿಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಹೇಳು?
ಇವಾಗ ಅವಳ್ದು ಆಸ್ತಿ ಏನು ಬೇಡ ನಮಗೆ. ಏನೋ ಅಣ್ಣ ಹಿಂಗೆ ಮಾತಾಡ್ತೀರಾ? ಏನಿಲ್ಲ ಕಣಮ್ಮ, ವಿಜಿದು ಆಗ್ತಿತ್ತು ಅದನ್ನ ಲವ ಕುಸುನ ಹೆಸ್ರಿ ಬರಿತೀನಿ ಅಂದ ವರ್ಷ. ಅದಕ್ಕೆ ಬೇಡ ಕಣಪ್ಪ, ಏನೋ ಒಂದು ಆಸ್ಪತ್ರೆ ಕೊಡ್ಸೋದು ಊರಾಗ ಏನೋ ಒಂದು ಒಳ್ಳೆ ಕೆಲಸ ಮಾಡು, ಅದಕ್ಕೆ ನಮಗೆ ಬೇಡ ಅಂತ ಹೇಳ್ತೈತೆ ಚೈತ್ರಮ್ಮ. ಬರೀಲಿ ಬಿಡು, ಲವಕುಸನ ಹೆಸ್ರಿಗೇನಿ ಸುಮ್ಮನೆ ಅವ ಆಸ್ಪತ್ರೆ ಪಾಸ್ ಸುಮ್ಮನೆ ಎಡ. ನೀನು ಊರಾಗೆ ಜನ ಯೋಟ್ ನೆನ್ಸಲ್ಲ, ಯೋಟ್ ಮಾಡಿಕೊಟ್ರು ಏನು ಬೇಡ. ಏನು ನೀನು ಒಳ್ಳೇದು ಮಾಡಲಿಲ್ಲ ಅಂದರೆ ಏನು ಗೌರ್ಮೆಂಟ್ನಿಂದ ಮಸ್ತಾಗಿ ಗೌರ್ಮೆಂಟಿಂದ ದುಡ್ಡು ಇರುತ್ತೆ, ಹಾಕ್ಸ್ಕೊಂಡು ಕೊಡ್ತಾರೆ. ಕಟ್ಟಿಸ್ಕೊಡ್ಲಿ ಹೇಳು ಅಂತ ಯೋಸ್ತಿನಿಂದ ನೀನು ಇದು ಮಾಡ್ತೀಯ, ಕೊಡಿಸ್ಕೊಡಲ್ಲ ಏನಿಲ್ಲ. ಸುಮ್ಮನೆ ಏನು ಆಸ್ತಿ ಮಾಡಿ ಸುಮ್ಮನೆ ತಮ್ಮ ಹೆಸರಿಗೆ ಬಾರಿ. ಹ್ಞೂ ಕಾಣತ್ತೆ, ಸುಮ್ಮನೆ ನೀನು ಹೇಳ್ದಂಗೆ ಋತು ಹೆಸ್ರಿ ಬರೋದ್ರೆ ವಾಸಿ. ಇಲ್ಲೋಣ, ಇಲ್ಲಾಂದರೆ ಋತು ಹೆಸ್ರಿ ಬರಿ. ನೀನು ಲವಕುಸನ ಹೆಸ್ರಿ ಬೇಡ ಆದರೆ ಋತು ಹೆಸ್ರಿ ಬರಿ. ಇಲ್ಲ ನನ್ನ ಹೆಸ್ರಿ ಬರ್ಕೊಡಿ ಇಲ್ಲಿ ಹೇಳ್ತೀನಿ, ನಾನು ಇಕ್ಕಂತೀನಿ. ಸುಮ್ಮನೆ ಯಾಕೆ ಯಾರ್ಲಾರ್ಗೂ ಅನುಕೂಲ ಮಾಡ್ಕೊಡ್ಬೇಕು? ಹಂಗಲ್ಲ ಕೊಬ್ಲಮ್ಮ, ಇವಾಗ ಹೆಂಗೆ ಅಂದರೆ ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ಇವಾಗ ಒಬ್ರು ತಿಂದ್ರೆ ಯಾಕಮ್ಮ ಒಟ್ಟು ಮುಂದೆ ಒಳ್ಳೇದಾಗಲ್ಲ. ಇವಾಗ ನೋಡಮ್ಮ ನಿಂಗಾರು ನಮ್ದು ಆಸೆ ತಗೊಂಡಿದ್ರ ಅವ್ರ ಆಸೆ ತಗೊಂಡು ಅವ್ರು ಏನೇನು ಉದ್ಧಾರ ಆಗಲಿ, ಕೊನೆಗೆ ಯಾವಾಗೆಲ್ಲ ಬಿಟ್ಟು ಹೋಗಿ ಇವಾಗ ನೋಡು ಅವ್ರು ಕಷ್ಟಪಟ್ಟು ದುಡಿ ಎತ್ಕೊಂಡ್ಬಿಟ್ಟು ಮನಸ್ಸರಾಗಿವ್ರಿ. ಇವಾಗ ದುಡ್ಡು ಕಾಸು ಮಾಡ್ಕೊಂಡು ಎಲ್ಲ ದುಡ್ಡು ಮಾಡ್ಕೊಂಡವ್ರಂತ ಮಸ್ತಾಗಿ ಬಾಂಡ್ಗಳು ಇಕ್ಕೊಂಡವ್ರಂತಿ, ಮಸ್ತಾಗಿ ಎಲ್ಲ ಇಕ್ಕೊಂಡು ಹೆಂಗ ಚೆನ್ನಾಗೈದಾರಂತಿ. ಮೇಡಮ್ ನೇಮ್ದಾಗ ಇದ್ದೀವಿ ಅಂತೇಳಿ ಬಾಂಬಿಂಗನು ಹಂಗೆ ಭೀಮ್ ಆಗ್ಯಾವನಂತ ಇವಾಗ ಹೆಂಗೈದಾರಂತಂಗೆ ಇನ್ನು ಹುಡುಗಿದ್ದಂಗೆ ಇದ್ದಾರಂತಿ ನೋಡಿ. ಇವಾಗ ಅವರು ಆಸ್ತಿ ಬಿಟ್ಟು ಹೋಗೋದಕ್ಕೆ ಇದಾದ್ರು ಇಂದ ಯೋಟ್ ಮಾಡಿರು ಅವರು ಮೋಸ ಮಾಡಿರ ಹೊಲ್ದಾಗ ಏನೂ ಆಗ್ತಿರ್ಲಿಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ನಾವೇನ ಎಮ್ಮನ್ ಕಷ್ಟ ಸುಖ ನೋಡಿಲ್ಲ ಏನಿಲ್ಲ ಅಂತ ಚೈತ್ರಮ್ಮರು ನೋಡಿಲ್ಲ ಏನಿಲ್ಲ, ಸುಮ್ಮನೆ ಯಾಕೆ ಇವಾಗ ಅಂತ. ಈಗ ಊರಿನ ಜನ ಯಾರು ನೆನ್ಸಲ್ಲ. ಅಯ್ಯೋ ಎಲ್ಲಿತ್ತ ಏನೋ ಮಾಡ್ಯಾವ್ರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಇವಾಗ ನೀನು ಸ್ಕೂಲ್ ಕಟ್ಸಿರೋದ್ಕ ಅಯ್ಯೋ ಚಂದ್ರಪ್ಪ ನಾನು ದುಡ್ಡಾಗ ಕಟ್ಸಿಲ್ಲ ಹೇಳು. ಅವನದಾದ್ರೂ 1 ರೂಪಾಯಿ ಕಳಿಯಲ್ಲ. ಅವನು ಗಿದ್ಗಾಡಿ ಅಂದರೆ ಗಿದ್ಗಾಡಿ ಜೀಪುಣ ಅಂತ ಮಾತಾಡ್ತಾರೆ ಜನ. ಜೀಪುಣ ನಮ್ಮ ಅಯ್ಯಪ್ಪನ ಹಂಗೇನಿ, ನಿಮ್ಮ ಅಣ್ಣ ಜೀಪುಣ ಕಣಿ ಏನೋ ಅವು ಅಮ್ಮನಿದು ಪುಕ್ಸಟ್ಟೆ ದುಡ್ಡು ಸಿಕ್ಕೈತಿ ಅಂತ ಇಸ್ಕೂಲ್ ಕೊಟ್ಟಿಸ್ತಾವ. ಮತ್ತೆ ಅದನ್ನ ಒಳ್ಳೆ ಕೆಲಸ ಮಾಡ್ಯಾವನಿ ಅಂತ ನಾನು. ನಮ್ಮ ಅಣ್ಣ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾನಿ, ಇಸ್ಕೂಲನ್ನ ಕಟ್ಸ್ಯಾವನಿ ಅಂತ ಹೇಳಿ ನಾನು ಅದಕ್ಕೆ ಮಾತಾಡಿದೆ. ನಮ್ಮ ಅಯ್ಯಪ್ಪಂತಾಗ ನೋಡಿ ಜನ ಹೆಂಗಂದ್ರೂ ಮಾತಾಡ್ತಾರೆ. ಯಾಕೆ ಸುಮ್ಮನೇನಿ ನಾ ಸುಮ್ಮನೆ ನಮ್ಗೆ ಒಳ್ಳೇದಾಗದು ನೋಡ್ಕೋಬೇಕು, ನಾವು ಚೆನ್ನಾಗಿರೋದು ನೋಡ್ಕೋಬೇಕು. ಯಾಕೆ ಜನಗಳ್ದೆಲ್ಲ ಕಟ್ಕೊಂಡು ಏನಾಗಂಗೈತಿ, ಆಸ್ಪತ್ರೆಗೆ ಹೋಗೋದೇನು ಅಷ್ಟೇನು. ಏನು ಬೇಡಪ್ಪ ಋತು ತಮ್ಮ ಹೆಸ್ರಿಗೂ ಏನು ಬೇಡ ಸುಮ್ಕೆ. ನಾವು ನಮ್ಮ ಅಮ್ಮ ಕೊಟ್ಟಾರಲ್ಲ ಅವನ್ನ ಋತು ಕೊಡ್ತೀವಿ. ನಮ್ದು ಇದ್ರಾಗೆಲ್ಲ ಭಾಗ ಬರುತ್ತಲ್ಲ ಅದನ್ನು ನಮ್ಮ ಗಂಡು ಹುಡುಗರು ತಕೊಂಬ್ತಾರೆ. ಅಷ್ಟೇನು. ನಮ್ಮ ಅಮ್ಮ ಕೊಟ್ಟಿರೋ ಆಸ್ತಿ ಅಲ್ಲ ನಾವು ನಮ್ಮ ಋತುಗೆ ಕೊಡೋಣ ಅಂತ ಇದೀವಿ. ಇವಾಗ ಇರೋದು ಲಕ್ಷ್ಮಣ್ ಟಿರ್ ಕೊಟ್ಟಿರೋದ ಒಬ್ಬೊಬ್ರಿಗೆ ಇರಲಿ ಬಿಡು. ಇವಾಗ ನಂದೇನು ಭಾಗ ನಾನೇನು ಇದ್ರಾಗೇನು ತಾಮಲ್ಲ. ಇವಾಗ ಬಮ್ಮಿಗಣ್ಣರ ಹೊಲ್ದಾಗ ಬಂದೈತಲ್ಲ ಅದ್ರಾಗೇನು ನಾನೇನು ಭಾಗ ತಾಮಲ್ಲ. ಇಬ್ಬರು ಒಂದೊಂದು 5 ಎಕರೆ ಹೊಲ ಆಗುತ್ತೆ ಇಬ್ಬರಳ್ಗೂ ನಾನು ಬರ್ಕೊಡ್ತೀನಿ ಬಿಡ ಅದಕ್ಕೆ. ಋತುಗೇನೆ ಆಗಲಿ, ಋತುನೇ ಚೆನ್ನಾಗಿರ್ಲಿ ಹೇಳು, ಅವಳೆ ಮನೆಗಿನೇ ಕಟ್ಸಿ ಚೆನ್ನಾಗಿರಲಿ. ಚೆನ್ನಾಗಿದ್ರೆ ಅತ್ಲಾಗ ಹೆಂಗ ನೋಡ್ಬೋದು ಬಿಡು. ನನ್ನ ಮಗಳಿದ್ದಂಗೆ ಅವಳು ಚೆನ್ನಾಗಿರ್ಲಿ ಹೇಳು. ಹಸುಗಳನ್ನ ಟೆಸ್ಟ್ ಮಾಡಿದೆ ನಾನು, ನೋಡೋಣ ಹೆಂಗೆ ಆಗ್ತಾಳೆ ಆಸ್ತಿಗೋಸ್ಕರ ಅಂದರೆ ಭಾರಿ ಇದೆ. ಆಸ್ತಿಗೋಸ್ಕರ ಹೆಂಗೆ ಬೇಕಾದ್ರೂ ಬದಲಾಗ್ತಾರೆ ಬರ್ಸ್ಕೊಂಡು ನನಗೆ ಮೋಸ ಮಾಡೋಣ ಅಂತ ಇದ್ದಾಳವಳು. ಚೆನ್ನಾಗಿದ್ದು ಬಿಡೋಣ, ಚೆನ್ನಾಗಿತ್ಕೊಂಡು ವರ್ಷ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿಕೊಂಡು ಸ್ವಲ್ಪ ಚೆನ್ನಾಗಿತ್ಕೊಂಡು ಆಸ್ತಿ ಬರ್ಸ್ಕೊಬೋಣ ಅಂತ ಇದ್ದಾಳೆ ಆ ಸುಗುಣ. ನನಗೆ ಅವಳ ಬುದ್ಧಿ ಗೊತ್ತಾಯಿತು. ನೋಡ್ರಿ ಹೆಂಗೆ ಬೇಕಾದ್ರೂ ಆಸ್ತಿಗೋಸ್ಕರ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ತಾರೆ ಜನ, ಹೆಂಗಿದ್ರು ಹೆಂಗಾದರೂ ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಸುಗುಣ ಹೆಂಗೆ ಬದಲಾಗ್ಬಿಟ್ಲು. ಅದಕ್ಕೇ ನಾನು ಸುಮ್ಮನೆ ಆಸ್ತಿ ಎಲ್ಲ ಋತು ಹೆಸ್ರಿಗೆ ಬರೆಯೋಣ ಅಂತ ಇದ್ದೀನಿ. ಋತು ಕಂಡ್ರೆ ವಿಜಿಗೂ ತುಂಬ ಇಷ್ಟ ಇತ್ತು. ನಾನು ಹೇಳ್ತೀನಿ ವಿಜಿ ನಾನು ಋತು ಹೆಸ್ರಿಗೆ ಬರೀತೀನಿ ಅಂತ ಹೇಳಿ ಅಷ್ಟೇ. ಋತು ಹೆಸ್ರಿಗೆಲ್ಲ ಬರೆದು ಬಿಡ್ತೀನಿ ಆಸ್ತಿ ಎಲ್ಲ. ಅವಳು ಚೆನ್ನಾಗಿರ್ಲಿ ಹೇಳು ಋತು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.